ಧಾರ್ಮಿಕ ದತ್ತಿ ಇಲಾಖೆಯ ದೇಗುಲದಲ್ಲಿ ಭಕ್ತರಿಗೆ ದೊಡ್ಡ ಶಾಕ್ ಎದುರಾಗಿದೆ. ದೇವರ ಸೇವಾ ದರದಲ್ಲಿ ಭಾರೀ ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ. ನೋಡಿ, ರಾಜ್ಯದಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ಬರುವಂತಹ ದೇವಸ್ಥಾನದಲ್ಲಿ ಭಕ್ತರಿಗೆ ಶಾಕ್. ಎ ಗ್ರೇಡ್ ದೇವಸ್ಥಾನಗಳಲ್ಲಿ ಸೇವೆಗೆ 1 to ಡಬಲ್ ಚಾರ್ಜ್ ಅನ್ನ ಈಗ ಮುಜರಾಯಿ ಇಲಾಖೆ ನಿಗದಿ ಮಾಡಿದೆ. ಆಶ್ಲೇಷ ಪೂಜೆ ಸೇವೆಗೆ 100 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಜನಪ್ರಿಯ ಸೇವೆಯಾಗಿದೆ ಆಶ್ಲೇಷ ಪೂಜೆ. ನಾಗ ಪ್ರತಿಷ್ಠೆ ಸೇವಾ ದರದಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ. 400 ರೂಪಾಯಿಂದ 500 ರೂಪಾಯಿಗೆ ಹೆಚ್ಚಳ ಮಾಡಿ ಭಕ್ತರಿಗೆ ದೊಡ್ಡ ಮಟ್ಟದ ಶಾಕ್. 100 ರೂಪಾಯಲ್ಲಿ ಏನ್ರಿ ಡಿಫ್ರೆನ್ಸು ಅಂತ ಅನ್ಬೋದು. ಉಳ್ಳವರಿಗೆ 100 ರೂಪಾಯಿ ಏನೂ ಅಲ್ಲದೆ ಇರಬಹುದು, ಆದರೆ ಸಾಮಾನ್ಯ ಭಕ್ತರಿಗೆ 100 ರೂಪಾಯಿ ಕೂಡ ಮ್ಯಾಟರ್ ಆಗುತ್ತೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಜನಪ್ರಿಯ ಸೇವೆ ಆಗಿದೆ ಆಶ್ಲೇಷ ಪೂಜೆ, ಅದಕ್ಕೆ 100 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 400 ರೂಪಾಯಿಂದ 500 ರೂಪಾಯಿಗೆ ಹೆಚ್ಚಳ ಮಾಡಿದೆ ಮುಜರಾಯಿ ಇಲಾಖೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದೀಪಾ, ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ಬರುವಂತ ಎ ಗ್ರೇಡ್ ದೇವಸ್ಥಾನದಲ್ಲಿ 1 to ಡಬಲ್ ಸೇವಾ ಚಾರ್ಜ್ಗಳನ್ನ ಈಗ ಮುಜರಾಯಿ ಇಲಾಖೆ ಜಾಸ್ತಿ ಮಾಡಿದೆ. ದೀಪಾ, ಅದರಲ್ಲೂ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇರುವಂತಹ ಪ್ರಮುಖ ಸೇವೆಗಳಿಗೂ ಅಮೌಂಟ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಸಿಂಧೂರ, ನಿಜ, ಧಾರ್ಮಿಕ ದತ್ತಿ ಇಲಾಖೆ ಅಡಿ ಬರುವಂತಹ ದೇವಸ್ಥಾನಗಳಲ್ಲಿ ಇದೀಗ ದರ ಏರಿಕೆ ಆಗಿರುವಂತಹದ್ದು. ಇಷ್ಟು ದಿನ 100 ರೂಪಾಯಿ ಇದ್ದಂತಹ ಒಂದಿಷ್ಟು ಸೇವೆಗಳು, ಪೂಜೆಗಳು ಇದೀಗ 50 ರೂಪಾಯಿ ಅಂದ್ರೆ 150 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಪ್ರಮುಖವಾಗಿ ದಕ್ಷಿಣ ಭಾರತದ ಹೆಸರಂತ ನಾಗಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ, ಕಟೀಲು ದುರ್ಗಾ ಪರಮೇಶ್ವರಿ ಸೇರಿದಂತೆ ಎ ಗ್ರೇಡ್ ದೇವಸ್ಥಾನಗಳೇನಿದೆ ಆ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ 50-100 ರೂಪಾಯಿ ಈ ಸೇವೆಗಳಿಗೆ ಹೆಚ್ಚು ಮಾಡಿರುವಂತಹದ್ದು. ಸ್ಪೆಷಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಶ್ಲೇಷ ಬಲಿ ಪೂಜೆ ಅಥವಾ ಆಶ್ಲೇಷ ಪೂಜೆ ಹೆಸರಾಂತವಾದಂತಹದ್ದು. ಒಂದಿಷ್ಟು ದೋಷ ಪರಿಹಾರ ಮಾಡಿಕೊಳ್ಳುವಂತಹ ಪೂಜೆ. ಆ ಪೂಜೆಗೆ 400 ರೂಪಾಯಿ ಇತ್ತು, ಅದನ್ನ ಈಗ 500 ರೂಪಾಯಿಗೆ ಏರಿಸುವಂತಹ ಕೆಲಸ ಆಗಿದೆ. ಆದ್ರೆ ಯಾಕೆ ಈ ದರ ಏರಿಕೆ ಅನ್ನುವಂತಹ ಸ್ಪಷ್ಟನೆಯನ್ನ ಇಲಾಖೆ ಇನ್ನೂ ಕೂಡ ನೀಡಿಲ್ಲ. ಬಹುತೇಕವಾಗಿ ಬೇರೆ ಬೇರೆ ದರ ಏರಿಕೆಗಳಾದಂತೆ ಇಲ್ಲೂ ಕೂಡ ಎ ಗ್ರೇಡ್ ದೇವಸ್ಥಾನಗಳಲ್ಲಿ ಈ ರೀತಿಯಾದಂತಹ ದರ ಏರಿಕೆ ಮಾಡಿದ್ದಾರೆ. ಇನ್ನಿತ್ತ ಮಲೆಮಹದೇಶ್ವರ ಬೆಟ್ಟದಲ್ಲಿ ಅಲ್ಲಿರುವಂತಹ ಕೆಲವೊಂದು ಸೇವೆಗಳಿಗೂ ಕೂಡ ಈ ದರ ಏರಿಕೆ ಆಗಿರುವಂತಹದ್ದು. ಇದು ಭಕ್ತಾದಿಗಳಿಗೆ ಒಂದು ರೀತಿಯಾದಂತಹ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಂತಹ ಭಕ್ತಾದಿಗಳು ಇದ್ದಂತಹ ಸೇವೆಗಳನ್ನ ಮಾಡಿಸಿ ಬರ್ತಿದ್ರು. ಆದ್ರೆ ಈಗ ಹೆಚ್ಚಿನ ದರ ಆಗಿರೋದ್ರಿಂದ ಒಂದಿಷ್ಟು ಆಕ್ರೋಶ ಕೂಡ ಕೇಳಿ ಬರಬಹುದು. ಆದ್ರೆ ಪೂಜೆ ಮಾಡ್ಲೇಬೇಕು ಅನ್ನುವಂಥವ್ರು ಹೆಚ್ಚಿನ ಹಣ ಕೊಟ್ಟೆ ಮಾಡಿಸುವಂತಹ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ. ಸಿಂಧೂರ, ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.